ರಕ್ತದಲ್ಲಿನ ಪ್ಲೇಟ್ಲೆಟ್ಸ್ ಕೌಂಟ್ ವೇಗವಾಗಿ ಹೆಚ್ಚಿಸಿಕೊಳ್ಳಲು ಏನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ಮೊದಲು ಪ್ಲೇಟ್ಲೆಟ್ಸ್ ಅಂದ್ರೇನು, ಇವು ನಮ್ಮ ದೇಹದಲ್ಲಿ ಎಷ್ಟಿರಬೇಕು ಅಂತ ನೋಡೋಣ. ಪ್ಲೇಟ್ಲೆಟ್ಗಳನ್ನು ಥ್ರೋಂಬೋಸೈಟ್ಸ್ ಅಂತ ಕರೀತಾರೆ. ಇವು ನಮ್ಮ ದೇಹದಲ್ಲಿ ಬೋನ್ ಮ್ಯಾರೋ ಅಂದ್ರೆ ಮೂಳೆ ಮಜ್ಜೆಯಲ್ಲಿ ಪ್ರತಿದಿನಕ್ಕೆ ಮಿಲಿಯನ್ ಗಟ್ಟಲೆ ತಯಾರಾಗುತ್ತವೆ. ಇವು ನಮ್ಮ ದೇಹದಲ್ಲಿ ರಕ್ತಸ್ರಾವ ನಿಯಂತ್ರಿಸುತ್ತವೆ, ಅಂದ್ರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತವೆ. ನಮಗೆ ಗಾಯ ಆದಾಗ ಪ್ಲೇಟ್ಲೆಟ್ಗಳು ರಕ್ತಸ್ರಾವವನ್ನು ನಿಲ್ಲಿಸಲು ನಮ್ಮ ದೇಹದ ನೈಸರ್ಗಿಕ ಬ್ಯಾಂಡೇಜ್ ಅಂತ ಹೇಳಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ಪ್ಲೇಟ್ಲೆಟ್ ಕೌಂಟ್ ಎಷ್ಟಿರುತ್ತದೆ ಅಂದ್ರೆ ಪ್ರತಿ ಮೈಕ್ರೋಲೀಟರ್ ರಕ್ತಕ್ಕೆ 1.5 ಲಕ್ಷದಿಂದ 4,50,000 ಪ್ಲೇಟ್ಲೆಟ್ಗಳು ಇರುತ್ತವೆ. ಯಾವುದೇ ಕಾರಣದಿಂದ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದ್ರೆ, ಉದಾಹರಣೆಗೆ ಡೆಂಗು ಆದಾಗ ಪ್ಲೇಟ್ಲೆಟ್ಗಳ ಸಂಖ್ಯೆ 1.5 ಲಕ್ಷಕ್ಕಿಂತ ಕಡಿಮೆ ಆದ್ರೆ ಥ್ರೋಂಬೋಸೈಟೋಪೇನಿಯಾ ಸ್ಥಿತಿ ಉಂಟಾಗುತ್ತದೆ. ಗಾಯ ಆದಾಗ ರಕ್ತಸ್ರಾವ ನಿಲ್ಲುವುದಿಲ್ಲ. ಇನ್ನು ಪ್ಲೇಟ್ಲೆಟ್ಗಳ ಸಂಖ್ಯೆ 50,000ಕ್ಕಿಂತ ಕಡಿಮೆ ಆದರೆ ಆಂತರಿಕ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಇದು ಜೀವಕ್ಕೆ ಅಪಾಯಕಾರಿ. ಆದರೆ 3 ದಿನದಲ್ಲಿ ಪ್ಲೇಟ್ಲೆಟ್ ಕೌಂಟ್ ನಾರ್ಮಲ್ ಸ್ಥಿತಿಗೆ ತರಬಹುದು. ಅದು ಹೇಗೆ ಅಂದ್ರೆ, ಕಾಯಿಗಿಡದ 2 ಎಲೆಗಳನ್ನ ತೆಗೆದುಕೊಳ್ಬೇಕು, ಅಮೃತ ಬಳ್ಳಿಯ 2 ಎಲೆಗಳು, ಹಸಿ ಶುಂಠಿ ಸಣ್ಣ ತುಂಡು ಅಂದ್ರೆ ಅರ್ಧ ಇಂಚಿನಷ್ಟು, ಇನ್ನು ವಿಟಮಿನ್ ಸಿ ಹೊಂದಿರುವ ಯಾವುದಾದರೂ ಒಂದು ಹಣ್ಣು, ನೆಲ್ಲಿಕಾಯಿ ಸಿಕ್ಕರೆ ತುಂಬಾನೇ ಒಳ್ಳೆಯದು, ಕಿವಿ ಹಣ್ಣು ಬಳಸಬಹುದು, ಕಿತ್ತಳೆ ಹಣ್ಣು, ಅಥವಾ ನಮಗೆ ಅರ್ಜೆಂಟಾಗಿ ಏನು ಸಿಗದೇ ಇದ್ರೆ ನಿಂಬೆ ಹಣ್ಣಿನ ರಸ 1 ಚಮಚ ತೆಗೆದುಕೊಳ್ಬೇಕು. ಕರಿಮೆಣಸು ಬ್ಲ್ಯಾಕ್ ಪೆಪ್ಪರ್ 3ರಿಂದ 4 ತೆಗೆದುಕೊಳ್ಬೇಕು. ಆಮೇಲೆ ಅಲೋವೆರಾ 1 ಚಮಚ, ಇದರ ಲೋಳೆ. ಆಮೇಲೆ ವೀಟ್ ಗ್ರಾಸ್ ತಾಜಾ ಸಿಕ್ಕರೆ ಒಳ್ಳೆಯದು. ಒಂದು ವೇಳೆ ಸಿಗದೇ ಇದ್ರೆ ಇದರ ಪೌಡರ್ 1 ಚಮಚ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಸಂಶೋಧನೆಯ ಪ್ರಕಾರ ಇದು ಕೂಡ ವೀಟ್ ಗ್ರಾಸ್ ಕೂಡ ಏನಂತಂದ್ರೆ ಪ್ಲೇಟ್ಲೆಟ್ ಕೌಂಟ್ ಹೆಚ್ಚಿಸುತ್ತದೆ. ಯಾಕೆಂದ್ರೆ ಇದರಲ್ಲಿ ಕ್ಲೋರೋಫಿಲ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇನ್ನು ಬೀಟ್ರೂಟ್ 1 ತೆಗೆದುಕೊಳ್ಬೇಕು. ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಮಿಶ್ರಣ 1 ಚಮಚದಷ್ಟು 1 ಗ್ಲಾಸ್ ದಾಳಿಂಬೆ ಜ್ಯೂಸ್ನಲ್ಲಿ ಹಾಕಿ ಕಲಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿಯಲು ಪ್ರಾರಂಭಿಸಿದ್ರೆ ಒಂದೇ ದಿನದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಮತ್ತು 3 ದಿನದಲ್ಲಿ ಪ್ಲೇಟ್ಲೆಟ್ ಕೌಂಟ್ ನಾರ್ಮಲ್ ಆಗುತ್ತದೆ. ಪ್ಲೇಟ್ಲೆಟ್ ಹೆಚ್ಚಾಗಲು ಬೇಕಾಗಿರ್ತಕ್ಕಂಥ ವಿಟಮಿನ್ ಸಿ, ವಿಟಮಿನ್ ಬಿ12, ಫೋಲೇಟ್, ವಿಟಮಿನ್ ಎ, ವಿಟಮಿನ್ ಕೆ ಇವೆಲ್ಲ ಈ ಜ್ಯೂಸ್ನಿಂದ ನಮಗೆ ಸಿಗುತ್ತವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.